ಕನ್ನಡ ಕಿರುತೆರೆ ಲೋಕದ ಖ್ಯಾತ ನಟಿ, ಖ್ಯಾತ ನಿರೂಪಕಿ ಅನುಪಮಾ ಗೌಡ ತಮ್ಮ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೌದು, ನಟಿಯಾಗಿ, ನಿರೂಪಕಿಯಾಗಿ ಕನ್ನಡಿಗರ ಮನೆ ಮನಗಳನ್ನ ಗೆದ್ದಿದ್ದಂತಹ ಅನುಪಮಾ ಗೌಡ ಇದೀಗ ತಮ್ಮ 8 ವರ್ಷಗಳ ಸುದೀರ್ಘ ನಿರೂಪಣೆಯ ಪಯಣಕ್ಕೆ ವಿದಾಯ ಘೋಷಿಸಿದ್ದಾರೆ. ತಮ್ಮ ವಿದಾಯದ ಕುರಿತು ಅನುಪಮಾ ಭಾವುಕರಾಗಿ ಮಾತನಾಡಿ, ಯಾಕೀ ವಿದಾಯ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಅನುಪಮಾ ಗೌಡ ಅವರು ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಈ ಮೈಕನ್ನ ಕೆಳಗಿಳಿಸುವ ಸಮಯ ಬಂದಿದೆ. ಆದರೆ ಈಗ ನನ್ನ ಧ್ವನಿ ಹೃದಯದಿಂದ ಬರ್ತಾ ಇಲ್ಲ. ಇಷ್ಟು ವರ್ಷ ನನ್ನ ತಪ್ಪನ್ನ ತಿದ್ದಿದ ನಿಮಗೆ ಈ ವಿಡಿಯೋ ಮಾಡಿ 8 ವರ್ಷಗಳ ನಿರೂಪಣೆಯ ಪಯಣವನ್ನ ಮುಗಿಸುವ ಸಮಯ ಬಂದಿದೆ ಅಂತ ಭಾವುಕರಾಗಿದ್ದಾರೆ. 2018ರ ಜೂನ್ 22ರಂದು ಸೀರಿಯಲ್ ಸಂತೆಗೆ ಮೊದಲ ನಿರೂಪಣೆ ಮಾಡಿದ್ದೆ. 2026ರ ಮೇ 5ರಂದು ಕೊನೆಯ ಬಾರಿ ನಿರೂಪಣೆ ಮುಗಿಸಿ ವೇದಿಕೆಯಿಂದ ಕೆಳಗಿಳಿದಿದ್ದೆ. ಶುರು ಮಾಡಿದ್ದ ಕಾರ್ಯಕ್ರಮವನ್ನ ಪೂರ್ತಿ ಮಾಡಿಲ್ಲ. ಪರಂ ಅವರಿಂದ ನಾನು ನಿರೂಪಣೆ ಮಾಡಲು ಸಾಧ್ಯವಾಯಿತು. ಅವರಿಗೆ ಧನ್ಯವಾದವನ್ನ ಹೇಳ್ತೇನೆ. ಆರ್ಥಿಕವಾಗಿ ಸಬಲವಾಗಿರುವುದಕ್ಕೂ ನಿರೂಪಣೆಯೇ ಕಾರಣ ಎಂದಿದ್ದಾರೆ ಅನುಪಮಾ ಗೌಡ. ಬೇರೆ ಯಾರೋ ಏನೋ ಕಥೆ ಹೇಳುವುದಕ್ಕಿಂತ ನಾನು ನಿರೂಪಣೆ ಬಿಡ್ತಾ ಇರುವ ವಿಚಾರವನ್ನ ನಾನೇ ಹೇಳ್ತಿದ್ದೇನೆ. ನಾನು ನನ್ನೊಳಗಿನ ಕಲಾವಿದೆಗೆ ತೃಪ್ತಿಪಡಿಸಬೇಕು ಎನ್ನುವುದಕ್ಕೆ ಈ ನಿರ್ಧಾರ ಕಾರಣ. ನಿಮ್ಮಿಂದ ತುಂಬಾ ಕಲ್ತಿದ್ದೇನೆ. ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ಎಲ್ಲರಿಗೂ ಧನ್ಯವಾದ. ಆಗೋದೆಲ್ಲ ಒಳ್ಳೆಯದಕ್ಕೆ. ಮುಂದೆ ಬೇರೆ ಬೇರೆ ದಾರಿಗಳಿವೆ. ಮುಂದೆ ಜೀವನ ಇನ್ನೂ ಚೆನ್ನಾಗಿದೆ. ಈ ವಿದಾಯಕ್ಕೆ ಇದು ಸರಿಯಾದ ಸಮಯ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಮುಂದಿನ ದಿನಗಳಲ್ಲಿ ಸಿಗೋಣ ಅಂತ ಹೇಳಿ ನಿರೂಪಣೆಗೆ ವಿದಾಯ ಹೇಳ್ತಾ ಇರುವಂತಹ ಸಂಗತಿಯನ್ನ ವಿಡಿಯೋ ಮೂಲಕ ಅನುಪಮಾ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅನುಪಮಾ ಅವರ ಈ ನಿರ್ಧಾರ ಅವರ ಹಲವು ಅಭಿಮಾನಿಗಳಿಗೆ ಬೇಸರವನ್ನು ಉಂಟು ಮಾಡಿದೆ. ಯಾಕೆಂದ್ರೆ ನಿರೂಪಣೆಯಲ್ಲಿ ಅನುಪಮಾ ಅವರು ಅತ್ಯದ್ಭುತರಾಗಿದ್ರು. ಹೆಚ್ಚು ಆಡಂಬರ ಇಲ್ಲದೆ, ಕಿರುಚಾಟ, ಕೂಗಾಟ ಇಲ್ಲದೆ ಅಚ್ಚುಕಟ್ಟಾಗಿ ನಿರೂಪಣೆಯನ್ನ ಮಾಡಿ ಕನ್ನಡಿಗರ ಮನಸ್ಸು ಗೆದ್ದಿದ್ರು.